ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಿರೋದು. ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಕರೆತರ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಇವರಿಬ್ಬರನ್ನು ಕೂಡ ಬಂಧಿಸಿ ಕೋಲ್ಕತ್ತಾ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಇವರನ್ನ ಶಿಫ್ಟ್ ಮಾಡಲಾಗ್ತಿದೆ. ಇಬ್ಬರು ಶಂಕಿತರನ್ನ 3 ದಿನಗಳ ಕಾಲ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಕೂಡ ಪಡೆದುಕೊಂಡಿದ್ದಾರೆ. ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳನ್ನ ಎನ್ಐಎ ತಂಡ ಕೋಲ್ಕತ್ತಾಗೆ ಹೋಗಿ ಅಲ್ಲಿ ಬಂಧಿಸಿತ್ತು. ಈಗ ಆ ಇಬ್ಬರು ಉಗ್ರರನ್ನ ಬೆಂಗಳೂರಿಗೆ ಕರೆತರ್ತಿದ್ದಾರೆ. ಕೋಲ್ಕತ್ತಾಗೆ ಹೋಗಿ ಅಲ್ಲಿ ಇಬ್ಬರು ಉಗ್ರರನ್ನ ಬೆಂಗಳೂರಿನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಈಗ ಅವರನ್ನ ಬಂಧಿಸಿ ವಾಪಸ್ ಬೆಂಗಳೂರಿಗೆ ಕರೆತರ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಎನ್ಐಎ ಅಧಿಕಾರಿಗಳು ಕೋಲ್ಕತ್ತಾದಿಂದ ಈ ಇಬ್ಬರು ಉಗ್ರರನ್ನ ವಾಪಸ್ ಬೆಂಗಳೂರಿಗೆ ಕರೆತರ್ತಿದ್ದಾರೆ. ತಂದ ಮೇಲೆ ಎನ್ಐಎ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ ಬೆಂಗಳೂರಿನ ಎನ್ಐಎ ಅಧಿಕಾರಿಗಳಿಗೆ. ಅದಾದ ಮೇಲೆ ಪ್ರೋಸೆಸ್ ಯಾವ ತರ ಇರುತ್ತೆ ಇವರ ಇನ್ವೆಸ್ಟಿಗೇಷನ್ ಕುರಿತಂತೆ ಸಂಬಂಧಪಟ್ಟಂತೆ ಹೇಳೋ ಆಗಿದ್ರೆ? ರಾಹುಲ್, ಏನು ಈಗ ಸದ್ಯಕ್ಕೆ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಅಲ್ಲಿ ಈ ಇಬ್ಬರು ಶಂಕಿತರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿರುವಂತಹದ್ದು. ಸದ್ಯಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿ ಸ್ಥಳೀಯವಾಗಿರುವಂತಹ ಕೋಲ್ಕತ್ತಾದಲ್ಲಿರುವಂತಹ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅಲ್ಲಿ ಒಂದು ಟ್ರಾನ್ಸಿಸ್ಟ್ ವಾರೆಂಟ್, ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ಲಿಕ್ಕೆ 3 ದಿನಗಳ ಕಾಲ ಒಂದು ಕಾಲಾವಕಾಶವನ್ನ ಕೇಳಿ ಟ್ರಾನ್ಸಿಸ್ಟ್ ವಾರೆಂಟ್ ಅನ್ನ ಪಡೆದಿರುವಂತಹದ್ದು. ಈ ಟ್ರಾನ್ಸಿಸ್ಟ್ ವಾರೆಂಟ್ ಪ್ರಕಾರ ಇನ್ನು ಇಬ್ಬರು ಶಂಕಿತರನ್ನ ಎನ್ಐಎ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ 3 ದಿನಗಳ ಕಾಲಾವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದ್ ಕಡೆ ಈಗ ಸದ್ಯಕ್ಕೆ ಅಲ್ಲಿಂದ ಏರ್ ಲಿಫ್ಟ್ ಅಲ್ಲಿ ಕರ್ಕೊಂಡು ಬಂದಂತಹ ಇಬ್ಬರು ಆರೋಪಿಗಳೇನಿರ್ತಾರೆ, ಇಬ್ಬರು ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇಟ್ಕೊಂಡು ಈಗಾಗಲೇ ಏನು 1 ಗಂಟೆ ಸುಮಾರಿಗೆ ಅವ್ರನ್ನ ದೇವನಹಳ್ಳಿ ಏರ್ಪೋರ್ಟ್ಗೆ ಕರ್ಕೊಂಡ್ ಬಂದು ಅಲ್ಲಿಂದ ಆಡುಗೋಡಿಯ ಟೆಕ್ನಿಕಲ್ ಸೆಲ್ ಅಥವಾ ಸಿಐಡಿಯ ಸೆಲ್ ಅಲ್ಲಿ ಇಬ್ಬರು ಆರೋಪಿಗಳನ್ನ ಇಟ್ಟು ಅಲ್ಲೇ ಅವರನ್ನ ಯಾವುದೇ ರೀತಿಯಾದಂತಹ ವಿಚಾರಣೆ ನಡೆಸೋದಿಲ್ಲ, ಕೇವಲ ಅವರ ಕಸ್ಟಡಿಯಲ್ಲಿ ಮಾತ್ರ ಇಟ್ಕೊಂಡಿರ್ತಾರೆ. ಅದಾದ ನಂತರ ಏನು ಸೋಮವಾರ ಇವರನ್ನ ಕರ್ಕೊಂಡೋಗಿ ಎನ್ಐಎ ವಿಶೇಷ ನ್ಯಾಯಾಲಯ ಏನಿದೆ ಅದರ ಮುಂದೆ ಹಾಜರುಪಡಿಸಿದ ನಂತರ ಅವರನ್ನ ಮತ್ತೆ ಕಸ್ಟಡಿಗೆ ಪಡ್ಕೋತಾರೆ ವಿಚಾರಣೆಯ ಹಿನ್ನೆಲೆಯಲ್ಲಿ. ಇನ್ನು ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರುವಂತಹ ಮತೀನ್ ತಾಹಾ ಏನಿದ್ದಾನೆ, ಈತ ಕೇವಲ ಏನು ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಮಾತ್ರ ಅಲ್ಲದೆ ತಮಿಳುನಾಡು, ಆಂಧ್ರ ಜೊತೆಗೆ ಕೇರಳದಲ್ಲೂ ಕೂಡ ಸಾಕಷ್ಟು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ಶಂಕೆ ಇದೆ. ಜೊತೆಗೆ ಅದರ ಜೊತೆಯಲ್ಲಿ ಈತ ಸುಮಾರು 2020ರಿಂದ ಕೂಡ 4 ವರ್ಷಗಳ ಕಾಲ ಪರಾರಿಯಾಗಿದ್ದ. ಆತನ ಜೊತೆ ಇದು ಮುಸಾವಿರ್ ಕೂಡ ಆತನ ಜೊತೆಯಲ್ಲೇ ಇದ್ದ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಮತೀನ್ ತಾಹಾನನ್ನ ಬಂಧಿಸಿದ ನಂತರ, ಅಂದ್ರೆ ಈತ ಕೇವಲ ಬೆಂಗಳೂರು ಅಥವಾ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲದೆ ಉತ್ತರ ಭಾರತದಲ್ಲೂ ಕೂಡ ಈತ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ಲಿಕ್ಕೆ ಪ್ಲಾನ್ ಹಾಕಿದ್ನ. ಮತ್ತೆ ಇಷ್ಟು 4 ವರ್ಷ ಎಲ್ಲಿ ತಲೆಮರೆಸ್ಕೊಂಡಿದ್ದ, ಯಾವ ಉಗ್ರ ಸಂಘಟನೆಗಳು ಈತನಿಗೆ ಸಾಥ್ ನೀಡ್ತಾ ಇತ್ತು ಅನ್ನುವಂತಹ ಮೋಸ್ಟ್ ವಾಂಟೆಡ್ ಅಥವಾ ತುಂಬಾ ಬೇಕಾಗಿರುವಂತಹ ಮಾಹಿತಿ ಈತನ ಜೊತೆ ಇರೋದ್ರಿಂದ ಸಾಕಷ್ಟು ದಿನಗಳು ಈತನನ್ನ ವಶಕ್ಕೆ ಪಡೆದು ಏನು ಐಬಿ ಜೊತೆಗೆ ಎನ್ಐ ಇಬ್ರು ಕೂಡ 2 ರಾಷ್ಟ್ರೀಯ ತನಿಖೆ ದಳಗಳು ಈತನನ್ನ ವಿಚಾರಣೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ರಾಹುಲ್, ಎಸ್, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.